And last thing being MRI, X-ray ಇವೆಲ್ಲ ಸದ್ಯದ ಟೂಲ್ಸ್ ಅಲ್ವಾ ಟು ಅಸೆಸ್ ಯುವರ್ ಲಿಗಮೆಂಟ್ಸು ಅಥವಾ ನಿಮ್ಮ ಬೋನ್ಸ್ ಅಂತ. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ನೆಕ್ಸ್ಟ್ ವಿತ್ AI ಕಮಿಂಗ್ ಇನ್, ಏನಿದೆ ಫ್ಯೂಚರ್ ಆಫ್ ರೇಡಿಯಾಲಜಿಯಲ್ಲಿ AI ವಿಲ್ ಪ್ಲೇ ಅ ವೆರಿ ಬಿಗ್ ರೋಲ್. ಅದು AI ಆ್ಯಂಡ್ ಹ್ಯೂಮನ್ ಬೀಯಿಂಗಲ್ಲಿ ಏನು ಮೇನ್ ಡಿಫ್ರೆನ್ಸ್ ಏನಿರುತ್ತೆ, ಹ್ಯೂಮನ್ ಬೀಯಿಂಗ್ ವಿಲ್ ಮೇಕ್ ದ ಸೇಮ್ ಮಿಸ್ಟೇಕ್ ಟ್ವೈಸ್. ಕಂಪ್ಯೂಟರ್ ವೋಂಟ್. ಯಾ, ಒಂದು ಸತಿ ಮಷೀನ್ ಲರ್ನಿಂಗ್ ಇದ್ದರೆ that it will not make the same mistake twice. So ನಿಮ್ಮದು AI ಪರ್ಟಿಕ್ಯುಲರ್ ಇನ್ ರೇಡಿಯಾಲಜಿ ಫೀಲ್ಡ್, ರೇಡಿಯಾಲಜಿಯಲ್ಲಿ ಏನು ಬರುತ್ತೆ, ನಿಮ್ಮದು MRI ಇಮೇಜ್ ಇದೆ. MRI ಇಮೇಜ್ ಇಂಟರ್ಪ್ರಿಟ್ ಯಾರು ಮಾಡ್ತಾರೆ? ರೇಡಿಯಾಲಜಿಸ್ಟ್ ಮಾಡ್ತಾರೆ. ಅವರು ಯಾಕೆ ಅದು ಪ್ರತಿ ಸ್ಕ್ಯಾನ್ ನೋಡಿಬಿಟ್ಟು ಆಬ್ಸರ್ವೇಷನ್ಸ್ ಕೊಡ್ತಾರೆ. ನಾವು ಇಟ್ ಈಸ್ ಕ್ವೈಟ್ ಪಾಸಿಬಲ್ ದ್ಯಾಟ್ ದ ರೇಡಿಯಾಲಜಿಸ್ಟ್ ಮೇ ಮಿಸ್ ಔಟ್ ಆನ್ ಸಮ್ ಸ್ಮಾಲ್ ಡೀಟೇಲ್, ಆರ್ ಇವ್ರಿಗೆ ಸಮ್ ರೇರ್ ಕಂಡೀಷನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ and they may need to refer to it. Now, if that machine learning and AI has already learned that, it will remember it every time. So, if it knows 3 things today, nalake it will know 10 things, amele it will know 100 things, amele keeps 1000 things. So, keeps on compounding. keeps on increasing. And it will not age, it will not get tired. No human errors. Basically. So AI will be wonderful tool for fields like radiology, ಆಮೇಲೆ pathology, ಯಾಕೆ diagnostic accuracy, ಅದಕ್ಕೋಸ್ಕರ AI will be really really good. But one word of caution is that AIದಲ್ಲಿ whatever information is fed in, ಅದು ಇಂಟರ್ಪ್ರೇಟ್ ಆಗ್ತಾ ಇದೆ. Now self diagnosis, for example, ನೀವು ಸಿಮ್ಟಮ್ಸ್ ChatGPTಗೆ ಹೇಳ್ತಾ ಇದೆ, ನನಗೆ ಆ ಥರ ಆಗಿದೆ, ವಾಟ್ ಈಸ್ ಮೈ ಡಯಾಗ್ನೋಸಿಸ್? ChatGPT ವಿಲ್ ಗಿವ್ ಯು ಅ ಡಯಾಗ್ನೋಸಿಸ್, ಬಟ್ ದ್ಯಾಟ್ ಈಸ್ ಅ ವರ್ಡ್ ಆಫ್ ಕಾಷನ್ ಬಿಕಾಸ್ ದ್ಯಾಟ್ AI ಇನ್ಫಾರ್ಮೇಷನ್ ಮೇ ಬಿ ಟೋಟ್ಲಿ ಇನ್ಆಕ್ಯುರೇಟ್. ಇನ್ಪುಟ್ ಓನ್ಲಿ ರಾಂಗ್ ಇದ್ರೆ ಔಟ್ಪುಟ್ 100% ಉಲ್ಟಾ ಇರುತ್ತೆ. ಸೊ ಯು ನೀಡ್ ಇಂಟರ್ವೆನ್ಷನ್ ಆ್ಯಂಡ್ ಟು ಸಿ ವಾಟ್ ಇಸ್ ಹೇಗೆ ಅಂತ.